ದೂರಮ್ಮನ ಜಾತ್ರೆ ಆಗುತ್ತೆ. ಆ ರಥ ಆನೇಕಲ್ ಹತ್ರ ಅತಿ ಉದ್ದಕ್ಕೆ ರಥ ಕಟ್ಬಿಟ್ಟು ಅವೈಜ್ಞಾನಿಕವಾಗಿ ಅದು ಬಿದ್ದೋಯ್ತು. ಬಿದ್ದಾಗ ಏನಾಯ್ತದು, ಅದು ಬಿದ್ದಿದ್ ಮಾತ್ರ ನಾವು ಪತ್ರಿಕೆ ಓದಿದ್ವಿ, ಬಿದ್ಮೇಲೆ ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಈ ರಥದ ಪಕ್ಕ ಹೂವು, ಗಂಧದ ಕಡ್ಡಿ, ಹಣ್ಣು, ಬಾಳೆಹಣ್ಣು ಇದೆಲ್ಲ ಮಾರ್ತಿರ್ತಾರಲ್ಲ, ಅಂತ ಒಬ್ಳು ಹೆಣ್ಮಕ್ಳ ಮೇಲೆ ಬಿದ್ಬಿಡುತ್ತೆ. ಎದುರುಗಡೆ ಆಕೆ ಮಗು ಇತ್ತು, 3 ವರ್ಷದ ಮಗು, ಅದ್ರ ಮೇಲೆ ಬಿದ್ಬಿಡುತ್ತೆ ಅಂತ ಎದೆಗೆ ಹಚ್ಕೊಂಡು ತಾನ ಇದು ಕೊಟ್ಬಿಡ್ತಾಳೆ. ಆಕೆ ಈ ಬಲಗಡೆ ಇದ್ರ ಮೇಲೆ ಬಿದ್ದುಬಿಡುತ್ತೆ ರಥ. ಆಕೆ ನೋವು ನೋಡಿ ನಂಗೆ ಭಾಳ ಸಂಕಟ ಆಯಿತು. ನಾನು ಮನವಿ ಮಾಡಿ ಜನಕ್ಕೆ ಕೇಳಿದೆ. ಆಕೆಗೆ ಒಂದಷ್ಟು ಹಣ ಬಂತು, ಲಕ್ಷಗಟ್ಟಲೆ ಹಣ ಬಂತು. ಆಕೆ ನನ್ನ ಕೈ ಮುಗಿದು, ಅಣ್ಣ ದೇವರಣ್ಣ ನೀನು, ನಾನಲ್ಲ ದೇವರು, ನಿನ್ನ ಕಾಸು ಕೊಟ್ಟರಲ್ಲ ಕಲಾಮಾಧ್ಯಮ ಪ್ರೇಕ್ಷಕರು, ಅವ್ರ ದೇವರು. ನನಗೆ ಯಾವಾಗಲೂ ಒಂದು ಅನ್ಸುತ್ತೆ, ಈಗ ಶಂಕರ್ ನಾಗ್ ಅವ್ರ ಬಗ್ಗೆ, ರಾಜ್ಕುಮಾರ್ ಅವ್ರ ಬಗ್ಗೆ, ಅಂಬರೀಷ್ ಅವ್ರ ಬಗ್ಗೆ, ವಿಷ್ಣುವರ್ಧನ್ ಬಗ್ಗೆ ಸಾಕಷ್ಟು ದಾಖಲಾತಿಗಳು ನಡೀತಾ ಇರುತ್ತೆ, ತುಂಬ ಜನ ಮಾತಾಡ್ತಾ ಇರ್ತಾರೆ. ನೀವು ಅಲ್ಲಿ ಆಫ್ ಸ್ಕ್ರೀನ್ ಕೂತ್ಕೊಂಡು ಕೇಳ್ತಾ ಇರ್ತಾರೆ ಪ್ರಶ್ನೆಗಳೆಲ್ಲ. ಕೆಲವೊಂದ್ಸಲಿ ಅದನ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಇದೆಲ್ಲೋ ಒಂದ್ ಕಡೆ ಕಾಂಟ್ರವರ್ಸಿ ಆಗುತ್ತೆ, ಈ ವಿಷಯ ಬೇಕಾಗಿಲ್ವೇನೋ ಅಂತ ಅನ್ಸಿ ಅದನ್ನ ಅಪ್ಲೋಡ್ ಮಾಡದಿರೋದು ಇದೆಯಾ? ಇದೆ, ಕೆಲವು ಮಾಡಿದ್ವಿ, ಇವಾಗ ಅಪರೂಪ, ಕೆಲವು ಮಾತ್ರ. ಆಮೇಲೆ ಕೆಲವು ಫ್ಯಾಕ್ಟ್ ಚೆಕ್ ಮಾಡ್ತೀವಿ ನಾವು. ಈಗ ಅವ್ರು ಹೇಳಿದ್ದನ್ನ ಯಥಾವತ್ ಹಾಕೋಕ್ಕೆ ಸಿನಿಮಾದವ್ರದ್ದು ಫ್ಯಾಕ್ಟ್ ಚೆಕ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಹೇಳಿದ್ದೆ ದಾಖಲೆ. ಕೆಲವು ಫ್ಯಾಕ್ಟ್ ಚೆಕ್ ಮಾಡ್ತೇವೆ. ಮೊನ್ನೆ ಇತ್ತೀಚೆಗೆ ಒಬ್ರದ್ದು ಒಂದು ಸಂದರ್ಶನ ಮಾಡಿದ್ವಿ. ಅವರೊಂದು ಯಾವುದೋ ಸಂಸ್ಥೆ ಬಗ್ಗೆ ಆರೋಪ ಮಾಡ್ತಿದ್ರು, ಹೀಗೆ ಹಾಗೆ ಅಂತ. ನಾನು ಅದನ್ನ ಕೂತ್ಕೊಂಡು ನೀಟಾಗಿ ಅದನ್ನ ಪರೀಕ್ಷೆ ಮಾಡಿದಾಗ ಇಲ್ಲ ಅಂತ ಗೊತ್ತಾಯ್ತು ನನಗದು, ದಾಖಲೆ ಸಮೇತ. ಆಗ ಅವರು ಇಲ್ಲ, ಇವರು ದಾರಿ ತಪ್ಪಿಸೋಕೆ, ಯಾಕಂದ್ರೆ ನಾವು ತಪ್ಪು ಮಾಡೋ ಸಾಧ್ಯತೆ ಇರುತ್ತೆ. ಕೆಲವು ಸೂಕ್ಷ್ಮ ವಿಚಾರ ಬಂದಾಗ ಗಮನಿಸಲೇಬೇಕು, ಇಲ್ಲ ಅಂತಂದ್ರೆ ನೀವು ಅದನ್ನ ಮತ್ತೆ ಕಾನೂನು ರೀತಿ ಅನುಭವಿಸ್ಬೇಕಾಗತ್ತೆ. ಆ ಥರದ್ದು ಇನ್ಸಿಡೆಂಟ್ಸ್ಗಳಾಗಿದೆಯಾ? ಕೆಲವು ಕಾನೂನು ಸಮಸ್ಯೆಗಳು ಮಾಡಿದ್ದೀವಿ ನೋಡಿ. ಕಲಾ ಮಾಧ್ಯಮದ ನಿಮ್ಗೆ ಅದೊಂದು ಪಾಯಿಂಟ್ ಹೇಳಬೇಕು ಅಂತ ಅನ್ಕೊಂಡೆ, ಅದನ್ನ ವಿಚಾರ ನೀವು ಪ್ರಸ್ತಾವಿಸಿದ ಒಳ್ಳೆದಾಯ್ತು ನೋಡಿ. ಸಾಮಾಜಿಕ ಮಾಧ್ಯಮಗಳ ಶಕ್ತಿ ಬಗ್ಗೆ ಹೇಳ್ತೀನಿ ನಿಮಗೆ. ಬಹಳ ಜನ ಅಂತಾರೆ ಇವತ್ತು ಮೊಬೈಲ್ ಬಂದು ಯೂತ್ಸ್ ಹಾಳಾಗ್ತಿದ್ದಾರೆ, ಮೊಬೈಲಲ್ಲಿ ಸಮಯ ಕಳೀತಾರೆ ಅಂತ. ಆದರೆ ಒಂದು ಟೂಲ್ ಅಥವಾ ಯಾವುದೋ ಒಂದು ವಿಷಯ, ವಸ್ತು, ಅದು ತಂತಾನೆ ಕೆಟ್ಟದಿರಲ್ಲ. ಉದಾಹರಣೆ ಭಾಳ ಸರಳವಾಗಿ ಹೇಳ್ತೀನಿ. ಈ ಮೈಕ್ ಇದೆ, ಇದ್ರಲ್ಲಿ ನಾವು ನೀವು ಕೂತ್ಕೊಂಡು ಸೌಹಾರ್ದಯುತವಾಗಿ ಮಾತಾಡ್ತಾ ಇದ್ದೇವೆ. ಇದೇ ಮೈಕ್ ಇಟ್ಕೊಂಡು ಕೆಟ್ಟದಾಗಿ ಏನಾದ್ರು ಮಾತಾಡ್ಬೋದು, ಭಾಳ ಅಶ್ಲೀಲವಾಗಿ, ಅಸಹ್ಯವಾಗಿ, ಅಸಭ್ಯ ಪದಗಳನ್ನು ಬಳಸಿ. ನಾವು ಅದನ್ನು ಮಾಡ್ತಾ ಇಲ್ಲ. ಅಂದರೆ ಈ ಟೂಲ್ ಕೆಟ್ಟದಲ್ಲ, ಈ ಟೂಲ್ನ ಬಳಸ್ತಿರೋನ್ ತಪ್ಪದು. ಮನೆಯಲ್ಲಿ ಒಂದು ಚಾಕು ಇರುತ್ತೆ, ನೀವು ಅದರಲ್ಲಿ ಹಣ್ಣು ತರಕಾರಿನ ಕತ್ತರಿಸಿ ತಿಂದು ಆರೋಗ್ಯ ಸುಧಾರಿಸ್ಕೋಬೋದು. ಅದೇ ಚಾಕು ತಗೊಂಡು ನಿಮ್ಮ ಮನೆಗೆ ಬರೋ ಯಾರೋ ಒಬ್ಬನ ಕೊಲೆ ಮಾಡ್ಬೋದು. ಚಾಕು ತಪ್ಪ, ಬಳಸುವವನು ತಪ್ಪದು. ಸಾಮಾಜಿಕ ಮಾಧ್ಯಮಗಳಿದ್ದಾವೆ ಇವತ್ತು, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಎಕ್ಸ್ ಎಲ್ಲ ಏನೇನೋ ಇದೆ. ಅವು ತಪ್ಪ? ಅದು ಕಂಟೆಂಟ್ ಹಾಕ್ತಿರೋನ್ ತಪ್ಪಲ್ವಾ? ಹಾಗಾಗಿ ಸಾಮಾಜಿಕ ಮಾಧ್ಯಮಗಳನ್ನು ಸಕಾರಾತ್ಮಕವಾಗಿ ಹೇಗೆ ಬಳಸ್ಕೋಬೇಕು ಅಂತ ಅನ್ನೋಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಕನ್ನಡದ ಡಾಕ್ಯುಮೆಂಟೇಷನ್ ಸುಮಾರು 7200 ವಿಡಿಯೋಗಳಲ್ಲಿ ನಾವು ಮಾಡೋವಂಥದ್ದು ಸಿನಿಮಾ, ರಂಗಭೂಮಿ, ಉದ್ಯಮ, ಕಾನೂನು, ಕಲೆ, ಸಾಮಾನ್ಯರ ಬದುಕು, ಇತಿಹಾಸ, ಪ್ರವಾಸ, ಲೈಫ್ ಸ್ಟೈಲ್, ಸಾಹಿತ್ಯ, ಪರಂಪರೆ, ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಭಾಗಗಳ ವಿಚಾರಗಳನ್ನು ನಾವು ಆಯಾ ಜಾಗಕ್ಕೆ ಹೋಗಿ ದಾಖಲಿಸಿ ಹಾಕ್ತಾ ಇದ್ದೇವೆ. ನನಗೆ ತುಂಬ ಜನ IAS IPS ಕೋಚಿಂಗ್ನ ಮುಖ್ಯಸ್ಥರು, ಅಕಾಡೆಮಿಗಳ ಮುಖ್ಯಸ್ಥರು, ವಿದ್ಯಾರ್ಥಿಗಳೆಲ್ಲ ಫೋನ್ ಮಾಡ್ತಾರೆ. ನಿಮ್ಮ ವಿಡಿಯೋನ ನಾವು ನಮ್ಮಲ್ಲಿ ಬಳಸ್ಕೋಬೋದಾ, ಪ್ರಸಾರ ಮಾಡ್ಬೋದಾ? ನೀವು ಹಂಪಿ ಬಗ್ಗೆ ಮಾಡಿದ್ದು, ಕಲಬುರಗಿ ಇತಿಹಾಸ, ಬಿಜಾಪುರದ ಬಗ್ಗೆ ಇತಿಹಾಸ ಮಾಡಿದ್ದು, ಮೈಸೂರು ಇತಿಹಾಸಗಳದ್ದು, ಅದನ್ನೆಲ್ಲ ನಾವು ಹಾಕ್ಬೋದು, ತೋರಿಸ್ಬೋದಾ? ದಯವಿಟ್ಟು ತೋರಿಸಿ ಅಂತೀನಿ. ಸಾಧ್ಯ ಒಂದು ಕ್ರೆಡಿಟ್ ಕೊಡಿ, ಕಾಸು ಕೊಡಿ ಅಂತ ಏನು ಕೇಳಲ್ಲ. ಸಾಧ್ಯ ಆದರೆ ಓಕೆ ಕಲಾ ಮಾಧ್ಯಮದವ್ರು ಅಂತ ಹೇಳಿ ಅಂತ ಹೇಳ್ತೀನಿ. ಓಕೆ, ಸೊ ಆ ಥರದ್ದು ದಾಖಲಿಸಿದ್ದೀವಿ ನೋಡಿ. ಎಷ್ಟು ಒಳ್ಳೆ ವಿಷಯ. ಅದು ಸಾಮಾಜಿಕ ಮಾಧ್ಯಮ ಕೆಟ್ಟದು ಅಂತ ಬಯೋಕ್ಕಿಂತ ಅದನ್ನು ನಾವು ಒಳ್ಳೆ ಕಂಟೆಂಟ್ ಹಾಕ್ತಾಯಿದ್ದೀವಿ. ಒಂದು. ಎರಡನೇದು, ನಾವು ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಂದ ಮನವಿ ಮಾಡಿ ಎಷ್ಟೋ ಜನ ಕಷ್ಟದಲ್ಲಿದ್ದರು ಅಂತಂದವ್ರಿಗೆ ಹಣದ ಸಹಾಯ ಮಾಡಿಸಿದ್ವಿ ನಾವು. ನಾನು ನೋಡಿದ್ದೀನಿ ಸುಮಾರು ಜನ ಆರ್ಟಿಸ್ಟ್ಗಳಿಗೆ. ಅದರಲ್ಲಿ A.T. ರಘು, ಅಂಬರೀಷ್ ಸರ್ ಮಂಡ್ಯದ ಗಂಡು ಸಿನಿಮಾ ಮಾಡಿದಂಥ ಖ್ಯಾತಿ A.T. ರಘು ಅವ್ರು ಕಷ್ಟದಲ್ಲಿದ್ದರು, ಅವ್ರಿಗೊಂದು ಹಣ ಕಲೆಕ್ಟ್ ಮಾಡಿಕೊಟ್ವಿ. ಅಶ್ವಥ್ ನಾರಾಯಣ್ ಅಂತ, ರಾಜ್ಕುಮಾರ್ ಅವರು ಸಮಕಾಲೀನರವರು, ರಾಜ್ಕುಮಾರ್ ಅವ್ರ ಜೊತೆ ನಾಟಕನೂ ಕೂಡ ಮಾಡ್ತಾರೆ ಗುಬ್ಬಿ ಕಂಪ್ನಿಲಿ. ಸಿನಿಮಾದಲ್ಲಿ ತುಂಬ ಪುರೋಹಿತರು ಪಾತ್ರ ಎಲ್ಲ ಮಾಡೋರು. ಅವ್ರು ತುಂಬ ಕಷ್ಟದಲ್ಲಿದ್ದಾರೆ, ಅವ್ರಿಗೊಂದು ಹಣ ಕಲೆಕ್ಟ್ ಮಾಡಿಕೊಟ್ಟಿದ್ವಿ. ಲಲಿತಮ್ಮ ಅಂತ ಹೇಳಿ ಅವ್ರಿಗೆ ಮಾಡಿದ್ವಿ. ಸೊ ಈ ಥರ. ಆಮೇಲೆ ನೋಡಿ, ಒಬ್ಬ ಹುಡುಗ, ಬರೀ 20 ವರ್ಷದ ಒಬ್ಬ ಹುಡುಗ, ಸಾಮಾನ್ಯ ಸಿನಿಮಾದವರಲ್ಲ ಅವರು, ಒಬ್ಬ ತುಂಬ ಬದುಕಬೇಕು ಅಂತ ಮನೆಯಲ್ಲೇ ತುಂಬ ಕಷ್ಟ, ಹಳ್ಳಿ ಬಿಟ್ಟು ಸಿಟಿಗೆ ಬಂದು ತನ್ನ ಅಕ್ಕನ ಮನೇಲಿ ಇದ್ಕೊಂಡು ಎಲ್ಲೋ ಮನೆ ಮಾಡಿ ಮೇಲೆ ಅದೇನೋ ಪೆಂಡಾಲ್ ಹಾಕೋ ಟೈಮ್ಗೋ ಏನಕ್ಕೋ ಹೋಗಿ ಯಾವುದೋ ಒಂದು ಲೈವ್ ಕರೆಂಟ್ ವೈರ್ ಮೇಲೆ ಕಾಲಿಟ್ಟು ಬಿದ್ದು ಬಿಡ್ತಾನೆ. ಫಸ್ಟ್ ಫ್ಲೋರಿಂದ ಕೆಳಗೆ ಬೀಳ್ತಾನೆ. ಬೀಳ್ಬೇಕಾದ್ರೆ ಏನಾಗುತ್ತೆ, ಮನೆಯ ಗೇಟಿಗೆ ಕುತ್ತಿಗೆ ಹೊಡೆದು ಬಿಡುತ್ತೆ, ಸ್ಪೈನ್ ಕಟ್ ಆಗ್ಬಿಡುತ್ತೆ. ಅದೇನೋ C3 C4 ಬೋನೇನೋ ಕಟ್ಟಾಗೋದು ಅಂತಾರಲ್ಲ, ಆ ಥರದ್ದೇನೋ ಆಗ್ಬಿಡುತ್ತೆ. ಇಡೀ ಜೀವನ ಹಾಸಿಗೆ ಮೇಲೆ ಮಲ್ಕೊಳ್ಳೋ ಸ್ಥಿತಿ ಬಂದ್ಬಿಡುತ್ತೆ ಅವನಿಗೆ. ಆತನ ಸ್ವಂತ ಅಕ್ಕ ಪಾಪ ಅವನ್ನ ಟಾಯ್ಲೆಟ್ನೆಲ್ಲ ಎತ್ತಿ ಎಲ್ಲ ಮಾಡಿ ಅವನನ್ನು ಸಾಕಕ್ಕೆ ಶುರು ಮಾಡ್ತಾಳೆ. ತುಂಬ ಕಷ್ಟ ಆಗಕ್ಕೆ ಶುರು ಆಗ್ಬಿಡುತ್ತೆ. ಆರ್ಥಿಕವಾಗಿ ಭಾಳ ಕಷ್ಟದಲ್ಲಿದ್ದಾರೆ ಅವರು, ಭಾಳ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆ ಹುಡುಗ ಅದು ಹೇಗೋ ಗೊತ್ತಿಲ್ಲ, ಸ್ವಲ್ಪ ಬುದ್ಧಿವಂತ, ನನಗೆ ಮೆಸೇಜ್ ಮಾಡಿದರು, ಸರ್ ಈ ಥರ ನಂಗೆ ಸಮಸ್ಯೆ ಇದೆ ಅಂತ ಫೋಟೋ ಎಲ್ಲ ಹಾಕಿ. ನಾನು 1-2 ದಿನ ಅದು ಜೀನುನಾ ಇಲ್ವಾ ಅನ್ನೋ ತನಕ ಪರೀಕ್ಷೆ ಮಾಡ್ತಾ ಇದ್ದೆ. ಸುಮಾರು ಮೆಸೇಜ್ಗಳು ಆ ಥರ ಬರ್ತಾರೆ, ಇಲ್ಲಿ ಬರ್ತವೆ, ಸುಮಾರು ಬರ್ತವೆ. ಸೊ ಆಮೇಲೆ ಆ ಹುಡುಗನ ಜೀನ್ಯೂನ್ ಅಂತ ಗೊತ್ತಾಯಿತು. ನಾನು ನನ್ನ ಕ್ಯಾಮ್ರಾಮನ್ ಹೋದ್ವಿ, ವಿಡಿಯೋ ಮಾಡಿದ್ವಿ, ಹಾಕಿದ್ವಿ.
ಸುಮಾರು 10 ಲಕ್ಷಕ್ಕೂ ಹೆಚ್ಚು ಹಣ ಬಂತ ಆತನಿಗೆ. ಅಬ್ಬಾ. ಈಗ ಹುಡುಗ ಎಂಥ ಆಶಾದಾಯಕವಾದ ಬೆಳವಣಿಗೆ ಅಂದರೆ, ಅದೇನೋ ಒಂದು ತಂತ್ರಜ್ಞಾನ ಬಂದಿದೆಯಂತೆ. ಇಡೀ ಬಾಡಿಗೆ ಬೆಲ್ಟ್ ಕಟ್ಟಿ ಅದ್ಯಾವುದೋ ಒಂದು ಯಂತ್ರದ ಮೇಲೆ ನಿಲ್ಲಿಸಿ ಅದನ್ನು ನಡೆಸಿ ಎಲ್ಲ ಮಾಡಿ ಇಡೀ ಕಟ್ಟಾಗಿರೋ ಸ್ಪೈನ್ಗೆ ಸ್ಟ್ರೆಂತ್ ಕೊಡುವಂತಹ ಕೆಲಸ ಮಾಡುವಂಥ ಒಂದು ತಂತ್ರಜ್ಞಾನ ಬಂದಿದೆ. ಅದು ತುಂಬ ಹಣ ಖರ್ಚಾಗುತ್ತೆ. ಅದನ್ನು ಆತ ಮಾಡ್ತಿದ್ದಾನೆ, ಮಾಡಿಸ್ಕೊತಿದ್ದಾನೆ. ಒಂದು ಹೆಣ್ಮಗಳು ನಿಮ್ಗೆ ಗೊತ್ತಿರಬೇಕು, ಹೋದ ವರ್ಷ ಹುಸ್ಕೂರು ಜಾತ್ರೆ ಆಗುತ್ತೆ ಇಲ್ಲಿ, ಹುಸ್ಕೂರು ಮಧುರಮ್ಮನ ಜಾತ್ರೆ ಆಗುತ್ತೆ. ಆ ರಥ ಆನೇಕಲ್ ಹತ್ರ ಉದ್ದ ಅತಿ ಉದ್ದಕ್ಕೆ ರಥ ಕಟ್ಬಿಟ್ಟು ಅವೈಜ್ಞಾನಿಕವಾಗಿ ಅದು ಬಿದ್ದೋಯ್ತು. ಬಿದ್ದಾಗ ಏನಾಯ್ತದು, ಅದು ಬಿದ್ದಿದ್ದು ಮಾತ್ರ ನಾವು ಪತ್ರಿಕೆ ಓದಿದ್ವಿ, ಬಿದ್ದ ಮೇಲೆ ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಬಿದ್ದಾಗ ಏನಾಯ್ತು, ಈ ರಥದ ಪಕ್ಕ ಹೂವು, ಗಂಧದ ಕಡ್ಡಿ, ಹಣ್ಣು, ಬಾಳೆಹಣ್ಣು ಇದೆಲ್ಲ ಮಾರ್ತಿರ್ತಾರಲ್ಲ, ಅಂತ ಒಬ್ಳು ಹೆಣ್ಮಕ್ಳ ಮೇಲೆ ಬಿದ್ದುಬಿಡ್ತದ. ಆಕೆ ಕೂತಿರ್ತಾಳೆ, ಆಕೆ ತನ್ನ ಮೇಲೆ ಬೀಳುವಾಗ ಎದ್ದು ಓಡೋಗ್ಬೋದಿತ್ತು, ಆಕೆ ಓಡೋಗಿಲ್ಲ. ಎದುರುಗಡೆ ಆಕೆ ಮಗು ಇತ್ತು, 3 ವರ್ಷದ ಮಗು, ಅದ್ರ ಮೇಲೆ ಬಿದ್ದುಬಿಡುತ್ತೆ ಅಂತ ಎದೆಗೆ ಹಚ್ಕೊಂಡು ತಾನು ಇದು ಕೊಟ್ಬಿಡ್ತಾಳೆ. ಆಕೆ ಈ ಬಲಗಡೆ ಇದ್ರ ಮೇಲೆ ಬಿದ್ದುಬಿಡುತ್ತೆ ರಥ. ಮಗು ಬಚಾವಾಗುತ್ತೆ. ಆ ಮಗು ಬಚಾವಾಯಿತು, ಈಕೆಗೆ ಇಡೀ ಇದು ಸಮಸ್ಯೆ ಆಗ್ಬಿಡುತ್ತೆ. ಗಂಡ ಹೆಂಡತಿ ಇಬ್ಬರೂ ಪಾಪ ರೋಡಲ್ಲಿ ವ್ಯಾಪಾರ ಮಾಡಿ ಬದುಕೊಂತವ್ರು. ಅವತ್ತು ದುಡ್ದು ಅವತ್ತು ಬದುಕಬೇಕು. ಹೆಂಡ್ತಿನ ಕರ್ಕೊಂಬಂದು ಮನೇಲಿ ಹಾಕೋತಾನ ಆತ. ಅದೆಲ್ಲ ಬೇರೆ ಗೌರ್ಮೆಂಟ್ ಇದ್ರಲ್ಲಿ ನೋಡಿ, ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಆತನ ಹತ್ರ ಕರ್ಕೊಂಡು ಹೋಗೋಕ್ಕೆ ಕ್ಯಾಬೇ ಆಗಬೇಕು ಅಥವಾ ಆ್ಯಂಬುಲೆನ್ಸ್ ಮಾಡಬೇಕು. ಆ್ಯಂಬುಲೆನ್ಸ್ಗೆ 2-3 ಸಾವಿರ ದುಡ್ಡು ಕೇಳ್ತಾರೆ. ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಆಕೆಗೆ ನಡೆಯೋಕ್ಕಾಗಲ್ಲ. ಅದಕ್ಕೆ 2,000 ರೂಪಾಯಿ ದುಡ್ಡು ಇಲ್ಲದೆ ಆಕೆನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರಲಿಲ್ಲ. ಬೇಸಿಕ್ ಟ್ರೀಟ್ಮೆಂಟ್ ಕೊಡಿಸಿ ಆಕೆ ಮನೇಲಿ ಇದ್ದರು ಪಾಪ. ಆಕೆ ಆಸೆ ಏನು ಗೊತ್ತಾ, ಸರ್ ನಾನು ಸತ್ತೋಗ್ಬಿಡ್ಲಿ ಪರವಾಗಿಲ್ಲ, ನನ್ನ ಮಗು ಸ್ಕೂಲಿಗೆ ಹೋಗೋದು ಒಂದಿನ ನೋಡಿ ಸಾಯ್ಬೇಕು ನಾನು ಅನ್ನೋ ಥರದ ಆಕೆ ಹೋರಾಟ ಆಗಿತ್ತು. ನನಗೆ ಗಂಡ ಫೋನ್ ಮಾಡಿದ್ರು, ನಂಗೆ ಹಿಂಗೆ ಸಮಸ್ಯೆ ಇದೆ ಅಂತ. ನಾನು 2-3 ದಿನ ಮತ್ತೆ ಪರೀಕ್ಷೆ ಮಾಡಿದೆ, ಹೌದಾ ಇಲ್ವೋ ಅಂತ. ಹೌದು ಅಂತ ಗೊತ್ತಾಯ್ತು ನನಗೆ. ನಾವು ಹೋಗಿ ವೀಡಿಯೋ ಮಾಡಿದ್ವಿ. ತುಂಬ ಗೊಳೋ ಅಂತ ಆಕೆ ಆ ವಿಡಿಯೋ ನಮ್ಮಲ್ಲಿದೆ, ಕಲಾಮಾಧ್ಯಮ ನೋಡ್ಬೋದು. ಆಕೆ ನೋವು ನೋಡಿ ನಂಗೆ ಭಾಳ ಸಂಕಟ ಆಯಿತು. ನಾನು ಮನವಿ ಮಾಡಿ ಜನಕ್ಕೆ ಕೇಳಿದೆ. ಆಕೆಗೆ ಒಂದಷ್ಟು ಹಣ ಬಂತು, ಲಕ್ಷಗಟ್ಟಲೆ ಹಣ ಬಂತು. ನೀವು ನಂಬಲ್ಲ ಸರ್, ಅವರು ಟ್ರೀಟ್ಮೆಂಟ್ ತೊಗೊಂಡೆಲ್ಲ ಮಾಡಿಕೊಂಡು ಆ ಮಗು ಈಗ ಅವ್ರ ಮನೆ ಎದುರುಗಡೆ ಒಂದು ಸ್ಕೂಲ್ ಇದೆ, ಆ ಸ್ಕೂಲಿಗೆ ಹೋಗುತ್ತೆ. ಆಕೆ ಆಸೆ ಏನು ಗೊತ್ತಾ, ಸರ್ ನನಗೆ ಈ ಬಲಗಡೆದೆಲ್ಲ ಹೋಗ್ಬಿಡ್ಲಿ ಸರ್, ನನಗೆ ಎಡಗೈಯಲ್ಲಿ ನನ್ನ ಮಗುನ ರೆಡಿ ಮಾಡಿ ನನ್ನ ಮಗುಗೆ ಡ್ರೆಸ್ ಹಾಕಿ ಅದು ಸ್ಕೂಲಿಗೆ ಹೋಗಬೇಕು. ಅದು ಮನೆಗೆ ಬಂದಾಗ ನಾನು ಅದ್ರ ಡ್ರೆಸ್ ಬಿಚ್ಚಿ ಅದಕ್ಕೆ ಒಂದು ಸ್ವಲ್ಪ ಅನ್ನ ತಿನ್ನಿಸ್ಬೇಕು, ಇಷ್ಟೇ ಸರ್ ನನ್ನ ಆಸೆ ಇರೋದು ಅಂತ. ನಾನು ಹೇಳೋದು, ಯಾರ್ದೋ ಮನೆ ಹಾಳು ಮಾಡೋಕ್ಕೆ ಅಥವಾ ಕೆಲ್ಸಕ್ಕೆ ಬರ್ದಿರೋದು ಗಾಸಿಪ್ ವಿಡಿಯೋ ಹಂಚೋದಕ್ಕೆ, ಇನ್ನೊಂದು ಯಾರೋ ನಾನು ಕೆಲವು ಈ ಟಿ ವಿ ಚಾನಲ್ಗಳ ಯೂಟ್ಯೂಬ್ ಪೇಜ್ಗಳನ್ನ ಗಮನಿಸಿದ್ರೆ, ಈಗಂತೂ ಬೇಡ ಅಂದರೆ ಕೆಲವು ಬರ್ತಾವೆ ಫೀಡ್ಸು, ಗಮನಿಸಿದ್ರೆ ಅವಳಿಂದ ಓಡೋಗ್ಬಿಟ್ಲಂತೆ. ದೊಡ್ಡ ಟಾಕದು ಹೆವಿ. ಆದರೆ ಏನು ರೀ ಉಪಯೋಗ, ಸಮಾಜಕ್ಕೆ ಏನು ಕೊಡ್ತೀರಿ ನೀವು ಅದರಿಂದ? ಆ ತಾಯಿ ತುಂಬ ಥ್ಯಾಂಕ್ಸ್ ಸರ್. ಯಾಕೆ ಗೊತ್ತಾ, ಆ ಮಗು ಪ್ರತಿದಿನ ಬರೋದಂತೆ. ಈಕೆ ಹಾಸಿಗೆ ಮೇಲೆ ಮಲ್ಕೊಂಡಿದ್ರೆ, ಈಕೆಗೆ ಬೆಡ್ ರೀಡನ್ ಎದ್ದೋಗೋಕ್ಕಾಗ್ತಿಲ್ಲ, ಟಾಯ್ಲೆಟಿಗೆ ಗಂಡ ಕರ್ಕೊಂಡು ಹೋಗ್ಬೇಕು. ಗಂಡ ಅವಳು ನೋಡ್ಕೋಬೇಕು ಅಂತ ಅವ್ನು ವ್ಯಾಪಾರಕ್ಕೆ ಹೋಗ್ತಿಲ್ಲ, ಮನೆ ಕೂತಿದ್ದಾನೆ ಪಾಪ, ಬಾಡಿಗೆ ಕಟ್ಟಿಲ್ಲ ಎಷ್ಟೋ ತಿಂಗಳು. ಆಕೆ ನನ್ನ ಕೈ ಮುಗಿದು, ಅಣ್ಣ ದೇವರಣ್ಣ ನೀನು, ನಾನಲ್ಲ ದೇವರು, ನಿನ್ನ ಕಾಸು ಕೊಟ್ರಲ್ಲ ಕಲಾಮಾಧ್ಯಮ ಪ್ರೇಕ್ಷಕರು, ಅವ್ರ ದೇವರು. ಒಳ್ಳೇದಕ್ಕೆ ಬಳಸೋಕ್ಕೆ ಅವಕಾಶ ಇಲ್ವಾ ಆ ಥರದ್ದು? ಆಮೇಲೆ ಎಷ್ಟೋ ಉದ್ಯಮಿ ಹೆಣ್ಮಕ್ಳು ಮನೆಗಳಿಂದ ಕೆಲವು ಈ ಮಿಲೆಟ್ ಪುಡಿಗಳು ಇಂಥವೆಲ್ಲ ಮಾಡ್ತಾರೆ. ಅಂಥ ಹೆಣ್ಮಕ್ಳು ತುಂಬ ವೀಡಿಯೋಸ್ ನಾವು ಮಾಡಿದ್ದೀವಿ. ಆ ಹೆಣ್ಮಕ್ಳದೆಲ್ಲ ಉದ್ಯಮಗಳು ಅವರು 10 ಪಟ್ಟು 15 ಪಟ್ಟಾಗಿ ತುಂಬ ಚೆನ್ನಾಗಿದ್ದಾರೆ. ಅವರು ತಿಂಗಳಿಗೆ 10,000 15,000 ಬೇಕು ಅಂದ್ರೆ ಇವತ್ತು 1 ಲಕ್ಷ ದುಡ್ಡು ಬರ್ತಾ ಇದೆ ಮನೆಯಿಂದ ಮಾಡಿ. ಅಂಥವ್ರು ಸಪೋರ್ಟ್ ಮಾಡಿದ್ದೀವಿ ನಾವು. ನಿಮಗೆ ಅಬ್ಸರ್ವ್ ಮಾಡಿರ್ತೀರ ಅನಿಸುತ್ತೆ ಕೆಲವು ಕಡೆ, ಅಂದರೆ ಇಂಥ ಒಳ್ಳೆ ಉದ್ದೇಶದಿಂದ ಅಕಸ್ಮಾತು ನಮ್ಮ ಥರನೇ ಅಲ್ವಾ ಬೇರೆಯವ್ರ ಬದುಕು, ಅವ್ರಿಗೂ ಇದೆಲ್ಲವೂ ಸೀಮಿತ, ಅವರು ಚೆನ್ನಾಗಿ ಬದುಕಬೇಕು ಅನ್ನೋ ಒಂದು ಆಶಾದಾಯಕವಾದ ಥಾಟಲ್ಲಿ ಇದನ್ನೆಲ್ಲ ಮಾಡಿದಾಗಲೂ ಕೆಲವೊಂದು ಕಮೆಂಟ್ಸ್ಗಳು ಬಂದಿರುತ್ತಲ್ಲಿ, ಇದು ಪೇಮೆಂಟ್ ಎಷ್ಟು ಇಸ್ಕೊಂಡ್ರಿ, ಬೇಡ ಪೇಮೆಂಟ್ ಇಸ್ಕೋತೀನಿ ನಾನು, ಕೆಲವು ಇಸ್ಕೋತೀನಿ, ಆದರೆ ಕೆಲವು ಉಚಿತವಾಗಿ ಮಾಡ್ತೀನಿ. ಕೆಲವು ತುಂಬ ಹೆಣ್ಮಕ್ಳು ಕೆಲವು ನೋಡಿ ಜಿನ್ಯೂನ್ ಆಗಿರೋ ಕೆಲವು ಹೆಣ್ಮಕ್ಳು ಕೇಳಿದಾಗ, ಈಗ ಬಿಲ್ವಾ ಫುಡ್ಸ್ ಅಂತಿದೆ, ನಾನು ಅವ್ರು ತುಂಬ ಗೌರವಯುತವಾಗಿ 100% ಉಚಿತವಾಗಿ ಮಾಡಿದ್ದೀನಿ. ಈಗ ಹೆಣ್ಮಗಳು ಭಾಳ ಕಷ್ಟಪಟ್ಟು ಬರುವ ಕಾಲ್ಸ್ನ ಅಟೆಂಡ್ ಮಾಡಿ ಈಗ ಆಕೆ ಅಮೇರಿಕಕ್ಕೆ ತನ್ನ ಫುಡ್ ಪ್ರಾಡಕ್ಟ್ಸ್ ಕಳಿಸ್ತಿದ್ದಾರೆ, ಆಕೆ ಉಚಿತವಾಗಿ ಮಾಡಿದ್ದು ನಾನು. ಕೆಲವು ಕಾರ್ಪೊರೇಟ್ ಕಂಪ್ನಿಗಳಿದ್ರೆ ಮುಲಾಜಿಲ್ದೆ ತಗೋತಾರೆ, ಯಾಕೆ ಅವ್ರ ಹತ್ರ ಫಂಡ್ ಇದೆ ರೀ, ಮತ್ತು ಮಾರ್ಕೆಟಿಂಗ್ ಇದೆ ರೀ ಅವ್ರಿಗೆ. ಗೃಹೋದ್ಯಮ ಮಾಡ್ತಿರೋಂಥ ಹೆಣ್ಣುಮಗಳ ಹತ್ರ ನಾನೇ ಕಾಸು ಕೇಳಬೇಕು ಒಂದು. ಆಮೇಲೆ ನೋಡಿ, ಇತ್ತೀಚೆಗೆ ಇನ್ನೊಂದು ಹೇಳ್ತೀನಿ, ಇದೇ ಒಳ್ಳೆ ಸಾಮಾಜಿಕ ಮಾಧ್ಯಮವನ್ನು ಬಳಸೋಕ್ಕೆ SDJ ಗೋಲ್ಡ್ ಕಂಪ್ನಿ ಅಂತ ಒಂದು ಗೋಲ್ಡ್ ಕಂಪ್ನಿ ಇದೆ ಮೈಸೂರಲ್ಲಿ. ಅವನು ಎಂಥ ಅನ್ಯಾಯ ಮಾಡ್ತಿದ್ದಾನೆ ಜನಕ್ಕೆ ಅಂತಂದರೆ, ನೋಡಿ ನಾವು ವಿಡಿಯೋ ಮಾಡಿಲ್ಲ ಅಂದರೆ ಆ ಹಗರಣ ಬಯಲಿಗೆ ಬರ್ತಿರ್ಲಿಲ್ಲ. ಕಳೆದ ಎಷ್ಟೋ ವರ್ಷಗಳಿಂದ 16 ವರ್ಷಗಳಿಂದ ಆತ ನಿಮ್ಮ ಚಿನ್ನಕ್ಕೆ ಹೆಚ್ಚು ಬೆಲೆ ಕೊಡ್ತೀನಿ ಅಂತ ಹೇಳಿ ಮಾರ್ಕೆಟ್ ರೇಟ್ಗಿಂತಲೂ ಹೆಚ್ಚು ಬೆಲೆ ಕೋಟ್ ಮಾಡಿ ಜನರನ್ನ ಅಲ್ಲಿಗೆ ಸೆಳೆದು, ನಮ್ಮ ಜನ ಪಾಪ ಮುಗ್ಧರಿದ್ದಾರೆ, ಅಲ್ಲಿ ಹೋದರು
ಚಿನ್ನ ಅಡ ಇಟ್ಟರು. ಅದು ಚಿನ್ನ ಹೋದ್ಮೇಲೆ ಇದು ಪ್ಯೂರಿಟಿ ಇಲ್ಲ ಅಂತ ಹೇಳಿ ಕರ್ಸ್ಕೊಂಡು ಮೋಸ ಮಾಡಿ ರೌಡಿಸಮ್ ಮಾಡಿ ಹೊಡೆದು ಬಡ್ದು ಕಳಿಸಿದಂಥ ಈ ವಿಷಯ ಇತ್ತು. ನಂಗೆ ಒಬ್ಬರು ಹೆಣ್ಮಕ್ಳು ಫೋನ್ ಮಾಡಿದ್ರು, ಪೂರ್ಣಿಮಾ ಅಂತ. ಸರ್ ನಂಗೆ ಈ ಥರ ಅನ್ಯಾಯ ಆಗಿದೆ ಅಂತ. ಹೌದಾ ಅಂತ ಹೇಳಿ ನಾವು ಮರುದಿನವೇ ಹೋದ್ವಿ ನಾವು. ಆದರೆ ಆಕೆ ಹತ್ರ ಯಾರೋ ಸಾಮಾಜಿಕ ಹೋರಾಟಗಾರರು ಅಂತ ಹೆಸರಿಟ್ಕೊಂಡಂಥವ್ರು 3-4 ಲಕ್ಷ ದುಡ್ಡು ಕೇಳಿದ್ರಂತೆ. ಈ ವಿಡಿಯೋನ ನಾವು ವಿಡಿಯೋ ಮಾಡಾಕ್ತೀವಿ, ಇಶ್ಯೂನ ನಮ್ಗೆ 3-4 ಲಕ್ಷ ದುಡ್ಡು ಕೊಡಿ ಅಂತ. ನಾನು ಸಂಪೂರ್ಣ ಉಚಿತವಾಗಿ ಮಾಡಿದ್ವಿ ಅಂಥದ್ದೆಲ್ಲ. ಆ ವಿಡಿಯೋ ಬಂದಮೇಲೆ ಸಾವಿರಾರು ಜನ ಸೇರ್ಕೊಂಡ್ರು, ಅದೊಂದು ಒಕ್ಕೂಟ ಆಯಿತು. ಎಲ್ಲರೂ ಹೋಗಿ ಮೈಸೂರು ಕಮಿಷನರ್ ಆಫೀಸ್ ಮುಂದೆ ಹೆಣ್ಮಕ್ಳು ಪ್ರತಿಭಟನೆ ಮಾಡಿದ್ರು, ಅವ್ನು ಅರೆಸ್ಟ್ ಮಾಡಿದರು. ಇಲ್ಲ ಇನ್ನೆಷ್ಟು 1000 ಜನಕ್ಕೆ ಮೋಸ ಮಾಡ್ತಿದ್ದ ಅವನು? ಹೇಗೆ ಸಾಧ್ಯ ಆಗುತ್ತದಲ್ಲ? ಈಗ ವಿಜಯಲಕ್ಷ್ಮಿ ಶಿಬ್ರೂರವರು ಮೇಡಮು ಇದೇ ಸಾಮಾಜಿಕ ಮಾಧ್ಯಮನ ಈ ಸಮಾಜದ ಎಷ್ಟು ಅನ್ಯಾಯ ತೋರ್ಸೋಕೆ ಬಳಸ್ತಿದ್ದಾರೆ. ಒಳ್ಳೇದಕ್ಕೆ ಬಳಸ್ಬೋದಲ್ವ ಎಲ್ಲನೂ? ಶಕ್ತಿ ಸಿಕ್ಕಿದಾಗ ಅದೊಂದು ಶಕ್ತಿ, ಅದು ಇಟ್ಸ್ ಎ ಟೂಲ್. ಈಗ ನಿಮ್ಗೊಂದು ಪೆನ್ ಸಿಗುತ್ತೆ, ನೀವು ಯಾರ ಬಗ್ಗೆ ಆದ್ರೂ ಅಸಹ್ಯವಾಗಿ ಬರೀಬೋದು ಇದರಲ್ಲಿ. ನೀವು ಒಳ್ಳೇದನ್ನು ಬರ್ಕೊಳ್ಳಿ, ಭಗವದ್ಗೀತೆ ಬರ್ಕೊಳ್ಳಿ, ಸೋ ಸಿಂಪಲ್. ಹಾಗಾಗಿ ಅದು ಸಾಮಾಜಿಕ ಮಾಧ್ಯಮಗಳ ಶಕ್ತಿ. ತುಂಬ ಜನ ಕೇಳ್ತಾರೆ ಏನು ಸೋಷಿಯಲ್ ಮೀಡಿಯಾ ಅಂತ. ನೀವು ನಂಬಲ್ಲ, ನೆಕ್ಸ್ಟ್ ಪವರ್ಫುಲ್, ಈಗ ಆಲ್ರೆಡಿ ಪವರ್ಫುಲ್, ನೆಕ್ಸ್ಟ್ ಹೈಲಿ ಪವರ್ಫುಲ್ ಇಸ್ ಸೋಷಿಯಲ್ ಮೀಡಿಯಾ.